ಮಂದಿ ಹ್ಯಾಂಗ್ ಪಿಕ್ಚರ್ ನೋಡತ್ತಾರ. ಇಷ್ಟು ಸ್ಯಾಲರಿ ಎಲ್ಲ ಅಷ್ಟು ಖರ್ಚಾದ ರೀ ನಮ್ದು. ಸ್ಯಾಲರಿ ಡಬಲ್ ಟ್ರಿಬಲ್ ಅದ. ರಾತ್ರಿ ಬೆಳಗಾನೆ ಮಳೆ ಹುಡ್ಲಿತ್ತದ ನೋಡ್ರಿ. ಬೆಳಗ್ಗೆ ಬೆಳಗ್ಗೆ ಏನು ಮಾಡಕತ್ತೀನಿ. ಇಷ್ಟು ಅಣ್ಣನ ಸಲುವಾಗ, ಇದು ನಮ್ಮ ಸಲುವಾಗ. ಹೊರಗಿನ ವ್ಯೂ ನೋಡ್ರಿ ಹೆಂಗದ ಬೆಳಗ್ಗೆ ಬೆಳಗ್ಗೆ. ಇನ್ನು ಈಗ 6 ಆಗ್ಲತ್ತದ್ರಿ ಟೈಮ್. ಕಟ್ಟಿ ರೊಟ್ಟಿ ಒಯ್ದು ಸ್ಕೂಲ್ನಾಗ ಯಾರಿಗೆ ತಿನ್ಸ? ಮನ್ಯಾಗ ತಿನ್ನು. ಸ್ಕೂಲ್ನಾಗ ತಿಂತಾನ ಕುರ್ರ ಮಾಡ್ಕೊತಲ್ಲಿ ಭಯಂಕರ ಸ್ಕೂಲಿನವ್ರು. ಹೌದು. ಮನೇಲಿ ಪುಂಡಿ ಪಲ್ಯನೂ ರೆಡಿ ಆಯಿತು. ಎಲ್ಲಾದ್ರೂ ಟಿಫಿನ, ಚಪಾತಿ, ರೊಟ್ಟಿ, ಹಿಂಡಿ ಎಲ್ಲ ಕಟ್ಟಿಬಿಟ್ಟಿನ. ಆಯಿತು, ಅಣ್ಣ ಒಯ್ದು ಕೇಸಿಂದ್ರ ಕೊಡು. ಮಕ್ಕೊಂಡಾಕಿ ಈಗ ಎದ್ದಿ ನೋಡ್ರಿ. ನಮ್ಮ ಸಾಬಾರು ಬರೋಣ ಅವ್ರು ನೋಡ್ರಿ ಈಗ ಊಟ ಮಾಡಮ್ಮ ಮಮ್ಮಿ ಅಂದರು. ಕಣ್ಣು ನೋಡ್ರಿ ಹಂಗಾಗ್ಯವ್ರೆ. ನಾನು ನೋಡ್ರಿ ಇಬ್ರು ಅಂದ್ರೆ ಚೆಸ್ ಆಡ್ಕೋತ ಕುಂತಾರ. ಈಗ ನಾ ಬಡ ಏನು ಮಾಡ್ತೀನಿ, ಸ್ವಲ್ಪ ಅಡುಗೆ ಮಾಡ್ಕೋತೀನಿ. ಎಷ್ಟು ದಿನ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ದಾಗ ಲೈವ್ ಹೋಗಿದ, ಭಾಳ ಖುಷಿ ಆಯಿತು, ಭಾಳ ಪ್ರೀತಿ ತೋರಿಸಿದಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ. ನೋಡ್ರಿ ಮನೆಗೆ ಬಂದ್ವಿ. ಅಕ್ಕಿ ಹಾಲ ರಸ ಎಲ್ಲ ತೊಗೊಂಡು ಮನೆಗೆ ಬಂದ್ಬಿಟ್ಟು ನೋಡಿ ಪಟ್ಟಂತಿಗೆ ಪಾಣೆ ಮಾಡ್ಕೊತಾನ. ನಮ್ದು ಇಬ್ರು ಸಾಬರ್ನು ಬಂದಾರ ನೋಡ್ರಿ ಫ್ರೆಂಡ್ಸ್ ಸ್ಕೂಲಿನಿಂದ. ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್, ಐತಿ ಬ್ಲಾಗ್ನಾಗ ಏನೇನಾಗ್ತದೆ ಏನು ಅನ್ಸುತ್ತೆ ನೋಡಿ. ಆಮೇಲೆ ಬೆಳಗ್ಗೆ ಪುಂಡಿ ಪಲ್ಯ ಮಾಡ್ತೀನಿ, ಅದಕ್ಕೋಸ್ಕರ ಜಲ್ದಿ ಎದ್ದೀನಿ ರೀ. ಯಾಕಂದ್ರೆ ಸಂತೋಷನ ಆಫೀಸ್ನಾಗ ಒಬ್ಬರು ಅಣ್ಣ ಹರ ರೀ ಬೀದರ್ದವ್ರು. ಅವರಿಗೂ ಪುಂಡಿ ಪಲ್ಯ ರೊಟ್ಟಿ ಎಲ್ಲ ತೊಗೊಂಡು ಬಂದ್ರೆ ಅದಕ್ಕೋಸ್ಕರ ಈಗ ಎದ್ದು ಮಾಡ್ಲಕತ್ತೀನಿ ನೋಡ್ರಿ. ನಾ ಈಗ ಜಲ್ದಿ ಎದ್ದು ನಮ್ಮ 3 ಮಂದಿ ಸಾಬರಿನ ಮನ್ಕೊಂಡಾರೆ ಅವರು. 3 ಜನ ಮನ್ಕೊಂಡ್ರೆ. ಅದರ ಬೇರೆ ರಾತ್ರಿ ಭಾಗನ ಮಳೆ ಅಂದ್ರೆ ಮಳೆ ಬಂದವ್ರು ಬಟ್ಟೆ ಎಲ್ಲ ಒಳಗೆ ಹಾಕಿದ್ನ. ಇಲ್ಲಿ ಅವ್ರಿಬ್ರು ಮನ್ಕೊಂಡ್ರ, ಮ್ಯಾಗ ಅವ್ರ ಪಪ್ಪ ಮಕ್ಕೊಂಡ್ರ, ಇಲ್ಲಾಂದ್ರೆ ನಾ ಮಕ್ಕೋತೀನಿ ನೋಡ್ರಿ. ಅವ್ರ ಬಟ್ಟೆ ಎಲ್ಲ ಒಳಗೆ ಹಾಕಿಬಿಟ್ಟಿದ್ದೆ ನಾನು. ಅವ್ರು ಮನ್ಕೊಂಡ್ರೆ ಪಟ್ಟನ ಕೆಸೇನ್ರ ಪಲ್ಯ ಕೆಡ್ತೀನಿ, ಆಮೇಲೆ ಚಪಾತಿ ಮಾಡ್ಕೊತೀನಿ ನೋಡ್ರಿ. ಈಗ ಬೆಳಗ್ಗೆನೆ ಪುಂಡಿ ಪಲ್ಯ ಮಾಡ್ಕೊಳತ್ತೀನಿ. ಇದ್ರಾಗ ಪುಂಡಿ ಪಲ್ಯ ಮತ್ತು ಕರಿಬೇವು ಅದಲ್ರಿ 2 ತುಳದ ಕೆಸೇನ್ರ ಇಟ್ಟಿನಿ ನೋಡ್ರಿ. ಪ್ಲಸ್ ಇದ್ರಾಗ ತೊಗರಿಬೇಳೆ, ಶೇಂಗಾ, ಅಲಸಂದಿ ಕಾಳು ಮತ್ತು ವಟ್ಟಾಣಿ, ಉಪ್ಪು, ಅರಿಶಿಣ ಮತ್ತಂದ್ರೆ ಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಎಣ್ಣೆ ಅದು ಎಲ್ಲ ಹಾಕಿ ಏನು ಮಾಡ್ಕೊಂಡೇನಂದ್ರೆ ಈಗ ಚಂದನಂತ ತೊಳ್ಕೊಂಡಿನಿ ರೀ. ಅವೆಲ್ಲ ಮ್ಯಾಗಿನ ನಿಂತು ಹಾಕಿನಿ. ಈಗ ಇದ್ರಾಗ ಪುಂಡಿ ಪಲ್ಯ ಹಾಕಂಬ್ರಿ ಫ್ರೆಂಡ್ಸ್. ಅದಕ್ಕೆ ಇಲ್ಲಿಲ್ಲಂದ್ರೆ ಒಂದು 4 ಇಲ್ಲಂದ್ರೆ 5 ಸಿಟಿ ಮಾಡ್ಕೋಬೇಕು ನೋಡ್ರಿ. ಅವಾಗ ನುಣ್ಣ ಕುದೀತದೆ ಇದು. ಇಲ್ಲಾಂದ್ರೆ ಹಿಂಗೆ ಕಚ್ ಹತ್ತದ. ನೋಡ್ರಿ ನಾ ಈಗ ಏನು ಮಾಡತ್ತೀನಿ ಅಂದ್ರೆ ಈಗ ಚಪಾತಿಗೆ ಈಗ ಹಿಟ್ಟು ನಾದ್ಕೊಳತ್ತೀನಿ. ಈ ಕಡೆ ಪುಂಡಿ ಪಲ್ಯನೂ ಇಟ್ಬಿಟ್ಟಿನಿ ನೋಡ್ರಿ. ಇವು ರೊಟ್ಟಿ ಎಲ್ಲ ಮುರಿದೇ ಹೋಗ್ಬಿಟ್ಟಾವ, ಕಟ್ಟಿ ರೊಟ್ಟಿ ಅವ. ಬಟ್ ಅವ್ರ ದೋಸ್ತ ತೊಗೊಂಡು ಬಾ ಅಲ್ಲತ್ತಾನ, ಸಂತೋಷನ ದೋಸ್ತ ಹಾಗೆ ಒಯ್ಲತ್ತಾನ ಸಂತೋಷ. ಈಗ ಪುಂಡಿ ಪಲ್ಯನೂ ರೆಡಿ ಅಲ್ಲತ್ತದ. ಇವಿಷ್ಟು ರೊಟ್ಟಿ ಹಾಕಿನ್ರಿ ಅಣ್ಣಾಗ. ಮತ್ತು ನಾ ಆಮೇಲೆ ಬಿಸಿ ರೊಟ್ಟಿ ಮಾಡಿದಾಗ ಬಿಸಿ ರೊಟ್ಟಿನೂ ಕೊಡ್ತೀನಿ. ಸಂತೋಷ ಅಲ್ಲತ್ತಾನ ನನಗೆ ಕಟ್ಟಿ ರೊಟ್ಟಿ ಬೇಕಂದ ನಾವು ಹಿಂಡಿ ಅದು. ಈ ಕಡೆ ನೀರು ಗರಂ ಆಲತ್ತವ, ನೀರು ಕುಡಿತೀನಿ. ಈ ಕಡೆ ಚಾಕು ನೋಡ್ತೀನಿ. ಈಗ ಎಲ್ಲ ಜಲ್ದಿ ಮಾಡ್ಕೊತೀನಿ. ನಮ್ಮ ಸಾಬನು ಎದ್ದ ನೋಡ್ರಿ ಈಗ. ಗುಡ್ ಮಾರ್ನಿಂಗ್ ನೋಡ್ರಿ. ಈಗ ಚಾ ರೆಡಿ ಆಗ್ಯದ. ಬಿಸಿ ಬಿಸಿ ಚಾ ರೆಡಿ ಆಗ್ಯದ. ಇಬ್ಬರಿಗೆ ಅಪ್ಪ ಮಗನಿಗೆ ಕೊಡ್ಲತ್ತೀನಿ. ಚಾಯ್ ಮತ್ತು ರಸ, ಪುಂಡಿ ಪಲ್ಯನೂ ರೆಡಿ ಆಗ್ಯದ. ಈಗ ಬಿಸಿ ಬಿಸಿ ಚಪಾತಿನೂ ಮಾಡ್ತೀನಿ. नहीं मुझे वही दे दो, गाँव की रोटी. खट्टी रोटी नहीं ಕೊಡು. ಇದನ್ನಕ ನಮ್ಮ ಮನೆಗೆ ಬಂದು ಊಟ ಮಾಡು. ಅರೆ ಇಲ್ಲ ಮಮ್ಮಿ, ಸ್ಕೂಲ್ನಾಗ ಯಾರು ಖಟ್ಟಿ ರೊಟ್ಟಿ ಕೊಡ್ತಾರೋ ನಾವು ಐತಿಂತ ಇಂತ ನನ್ನ ಫೋನ್ ತ ಈಗ ಹಿಡಿ ಸಾಕು ಚಂದ ಹಿಡಿ. ಖಟ್ಟಿ ರೊಟ್ಟಿ ಬೈತೀನಂತ ಸ್ಕೂಲಿಗೆ ನೋಡ್ರಿಗ. ನಂಬರ್ ಖಟ್ಟಿ ರೊಟ್ಟಿ ಯಾರು ಬುಸಿ ನೋಡಲ್ಲ. ಇಲ್ಲಿ ದಿಲ್ಲಿ ಮಕ್ಕಳು ನೋಡ್ರಿ ಹೆಂಗಾರ. ಈಗ ಅವ್ನಿಗೆ ಖಟ್ಟಿ ರೊಟ್ಟಿ ಬೇಕಂತ ನೋಡ್ಗ. ಸ್ಕೂಲಿಗೆ ಖಟ್ಟಿ ರೊಟ್ಟಿ ಬೈತಾನಂತ ನೋಡವ. ಖಟ್ಟಿ ರೊಟ್ಟಿ ಒಯ್ದು ಕೊಡ್ಬೇಕಂತ ಅವನಿಗೆ. ಬೇಡ, ಸುಮ್ಮನೆ ಸ್ಕೂಲ್ನಾಗ ಚಂದ ಕಾಣಿಸಂಗಿಲ್ಲ. ಬೇಡ, ಅಣ್ಣನ ಸಲ ಹಿಂಡಿ ಮತ್ತು ಅಲ್ಲಿ ರೊಟ್ಟಿ ಕಟ್ಟಿಟ್ಟಿನಿ. ಈಗ ಪಲ್ಯ ಕಟ್ತೀನಿ ಪಟ ಪಟ. ಬೇಡ, ಮನೆಗೆ ಬಂದ್ಬೇಕು ಉಣು, ಇಲ್ಲದ್ರೆ ಕಡಬ್ ಮಾಡ್ತೀನಿ ಬಿಸಿ ಬಿಸಿ ಅದು ಉಣಕತ್ತಿ. ನೋಡಿ ಚಪಾತಿ ನಡೆದ. ಈಗ ಪಲ್ಯ ಗಿಲ್ಯ ಎಲ್ಲ ಆಗ್ಯದ ರೆಡಿ. ಇದು ಅಣ್ಣನ ಸಲುವಾಗ ಅನ್ಕೇಸಿ ಇಷ್ಟೆಲ್ಲ ಮಾಡೋದು ನಡೆದ್ರಿ ಜಲ್ದಿ ಜಲ್ದಿ. ಇಲ್ಲಂದ್ರೆ ಇವ್ರಿಗೆ ಈ ಜಲ್ದಿ ನಮ್ಮ ಎದ್ದಿ ಮಾಡ್ಕೊಡೋಷ್ಟು ಪೇಷನ್ಸ್ ನಂಬಲ್ಲಿ ಇಲ್ರಿ. ಅಣ್ಣನ ಸಲುವಾಗ ಅಂತ ಮಾಡತ್ತೀನಿ ನೋಡ್ರಿ. ಬಿಸಿ ಬಿಸಿ ಚಪಾತಿ, ಪುಂಡಿ ಪಲ್ಯನೂ ರೆಡಿ ಆಗ್ಯದಿ. ಎಲ್ಲ ರೆಡಿನೂ ಆಗ್ಯದ. ಇದ್ರಾಗ ಅಣ್ಣ ಕಟ್ಟೀನಿ ಬಾಲು ಅಣ್ಣನ ಸಲುವಾಗ. ಇದ್ರಾಗ ಸಂತೋಷ ಕಟ್ಟೀನಿ. ಇದ್ರಾಗ 4 ಚಪಾತಿ, ಇವಿಸ್ ರೊಟ್ಟಿ. ಇದ್ರಾಗ ಅಂದ್ರೆ ಶೇಂಗಾ ಹಿಂಡಿ ಕಟ್ಟಿ ನೋಡ್ರಿ ಅಣ್ಣನ ಸಲುವಾಗ. ಮಮ್ಮಿಯಲ್ಲಿ ನಮ್ದು ಮತ್ತು ಪಪ್ಪನ ಬಿಲ್ ರೆಡಿ ಮಾಡ
ಅಲ್ಲಿ ಪಪ್ಪ ರೆಡಿ ಆಗ್ತಾರೆ ಇಲ್ಲಿ. ಸ್ನಾನ ಮುಗಿಸ್ಕೊಂಡ್ ಬಂದೀನಿ ಅಂದ್ರೆ ಭೀ ಇಷ್ಟು ಗರ್ಮಿ ಅಲ್ಲತ್ತದ ನೋಡ್ರಿ. ಈಗ ಇಷ್ಟು ಶೆಕೆ ಅಂದ್ರೆ ಶೆಕೆ ಅದ. ನಾನು ಬೆಡ್ದು ಜಾಡ್ಸ್ಕೊಂಡು ಮಾಡ್ಕೊಂಡು ಕಸ ಗುಡಿಸ್ಕೊಂಡಿನಿ. ಈಗ ನಾನು ಸಲುವಾಗಿ ಚಾನು ಗರಂ ಮಾಡ್ಕೊಂಬಂದ ಸ್ನಾನ ಮುಗಿಸ್ಕೊಂಡಿನಿ. ಪ್ಲಸ್ ಕಿಚನ್ ಎಲ್ಲ ಸಾಫ್ ಮಾಡೀನಿ. ಮತ್ತು ಮಳೆ ಹೊಂಟದ ನೋಡ್ರಿ ಚಿಟ್ಟಿ ಚಿಟ್ಟಿ ಚಿಟ್ಟಿ. ಈಗ ಈ ಕಡೆ ಎಲ್ಲ ತೊಳೆದಿ ಮಾಡಿ ತುಂಬಿಟ್ಟಿನಿ ನೀರು. ಮತ್ತು ಈ ಕಡೆ ನೋಡ್ರಿ ಎಲ್ಲ ಚಂದ ಸಾಫ್ ಮಾಡಿ ಇಟ್ಬಿಟ್ಟಿನಿ. ನಾನು ಸಲುವಾಗಿ ಚಪಾತಿ ಮತ್ತು ಪುಂಡಿ ಪಲ್ಯ ಅದ ನೋಡಂಬ್ರಿ. ಮಧ್ಯಾಹ್ನಕ್ಕೆ ಏನಾರೇ ಮಾಡ್ತೀನಿ. ಈಗ ಫಸ್ಟಿಗೆ ಒಂದಿಷ್ಟು ಚಹಾ ಕುಡಿದು ವಿಡಿಯೋ ಅದು ಎಲ್ಲ ಎಡಿಟ್ ಮಾಡ್ಕೋತೀನಿ ರೀ. ಹೆಂಗೆ ಹೊಂಟದ ಇನ್ನೊಂದು ಬಟ್ಟೆ ಹಾಕಿನಿ. ಯಾವಾಗ ಒಣಗ್ಬೇಕು ನಮ್ಮ ಬಟ್ಟೆ. ಇಬ್ರು ಸಾಬರು ಬಂದಾರ. ಈಗ ನಾವೀಗ ಊಟ ಮಾಡತ್ತೇವೆ ನೋಡ್ರಿ ಫ್ರೆಂಡ್ಸ್. ಮಸ್ತ್ ಅನ್ನತ್ತ ನೋಡ್ರಿ. ಇಲ್ಲಿ ಪುಂಡಿ ಪಲ್ಯ ಮತ್ತಂದ್ರೆ ಕಡಕ್ ರೊಟ್ಟಿ ಮಸಾಲ ಹಿಂಡಿ ರೈಸ್ ಅದ ನೋಡ್ರಿ. ಗಡ್ಡ ನೀರು ನೋಡ್ರಿ ಹೆಂಗೆ ಹೊಂಟವ. ಅಷ್ಟು ಕೋಲ್ಡ್ ಆಗ್ಬಿಟ್ಟದ ನನಗೆ. ಕಣ್ಣು ನೋಡ್ರಿ ಎಷ್ಟು ಕೆಂಪಾಗ್ಯಾವ. ಈಗ ನಾನು ನಾವು ನೋಡ್ರಿ ಊಟ ಮಾಡಿ ಬಕ್ಕೊಂಡ್ಬಿಟ್ಟಿವಿ. ಮಳಿ ಅಂದ್ರೆ ಮಳಿ ಹೊಂಟದ. ಈಗ ನೋಡ್ರಿ ನಮ್ಮ ದುಡ್ಡು ಇಲ್ಲಿ ಬ್ಯಾಗ್ ಬಕ್ಕೊಂಡಿದ್ವಿ. ಅವರಿಬ್ರು ಅಲ್ಲಿ ಮಕ್ಕೊಂಡ್ರೆ ಕೂಲರ್ ಫ್ಯಾನ್ ಎಲ್ಲ ಹಚ್ಕೊಂಡು ಬಕ್ಕೊಂಡ್ವಿ. ಮಳಿ ಅಂದ್ರೆ ಮಳಿ ಹೊಂಟದ ಹೊರಗೆ ಒಂದು ಸ್ವಲ್ಪ. ನಾನು ಸ್ಟಾಪ್ ಮಳೆ ನಡೆದ ನೋಡ್ರಿ. ನಿನ್ನೆ ಹಿಡಿದು ಇವರಿಬ್ರು ಸಾಗರ್ ಮಕ್ಕೊಂಡ್ರೆ ಟ್ಯೂಷನ್ಗೆ ಹೋಗಿಲ್ಲಿ ಹೋಗ್ತೀವ್ರಿ. ನೋಡ್ರಿ ನಾವು ಎಲ್ಲರಿಗ ಚಕ್ಲೇಟ್ ತಿಲ್ಲತ್ತೀವಿ. ಒಂದು ಚುಕ್ಕು ಅವಾಗ ನೋಡಿದ್ವಿ. ಒಂದು ಚಿಕ್ಕ ಚಾಕ್ಲೇಟ್ ಟೇಸ್ಟ್ ಹೆಂಗದ ಹೇಳ. ನೋಡ್ರಿ ಹೆಂಗದ ಟೇಸ್ಟ್ ಚಕ್ಲೇಟ್. ಹಾಯ್ ಹಲೋ ಪಲ್ಲವಿ ಕುಲಕರ್ಣಿ ಅವರೇ, ತಪ್ಪು ತಿಳ್ಕೊಬೇಡ. ನಿಮ್ಮ ಕಮೆಂಟ್ ನಾವು ನೋಡಲೇ ಇಲ್ಲ. ಹಾಯ್ ಹೇಳತ್ತೀನಿ. ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಫ್ಯಾಮ್ಲಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೋತೀನಿ. ನೀವು ಬೇಡ್ಕೋರಿ. ಆ್ಯಂಡ್ ಇದೇ ರೀತಿ ನಮ್ಮ ವಿಡಿಯೋಸ್ಗಳೆಲ್ಲ ಪ್ರೀತಿ ಅಭಿಮಾನ ವಿಶ್ವಾಸ ತೋರಿಸಿ ಹೌದಲ್ಲ. ಅವ್ರ ಮಕ್ಕಳಿಗೆಲ್ಲ ಹಾಯೇನು. ಹಾಯ್ ಹಾಯ್ ಫ್ರೆಂಡ್ಸ್. ನಿಮ್ಮದು ಫ್ರೆಂಡ್ಸ್ ಹತ್ತಾರಲ್ಲ ಇವು ಅವ್ರ ಮಮ್ಮಿ ನನ್ನ ಫ್ರೆಂಡ್ ಅಂದ್ರೆ ಅವ್ರ ಮಕ್ಕಳು ನಿಮ್ಮ ಫ್ರೆಂಡ್ಸು ಹೌದಿಲ್ಲ. ಬಟ್ ಫ್ರೆಂಡ್ಸಲ್ಲೇ ನಾವೆಲ್ಲ ಫ್ಯಾಮ್ಲಿದವರು ಅಂದ್ರೆ ಒಂದೇ ತಾಯಿ ಮಕ್ಕಳು ಇದ್ದಂಗೆ ಇರಾಮ್ರಿ ಫ್ರೆಂಡ್ಸ್. ನೀವೆಲ್ಲೋ ಕೂತು ಇಷ್ಟು ಪ್ರೀತಿ ಅಭಿಮಾನ ತೋರಿಸ್ಲತ್ತೀರಂದ್ರೆ ಅದನ್ನು ಲೈಫ್ ಲಾಂಗ್ ಚಿರಋಣಿ ಇರಬೇಕಾಗ್ತದೆ ಹೌದಿಲ್ಲ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಮ್ಮೆ ಎಲ್ಲರಿಗೂ ಹಾಯ್. ಎಲ್ಲರೂ ಹೆಂಗಿದ್ದೀರ, ಆರಾಮಿದ್ದೀರಿಲ್ಲ ಅಂತ ನಂಗೆ ಪಕ್ಕ ಕಮೆಂಟ್ನಾಗ ಹೇಳ್ರಿ. ಪಲ್ಲವಿ ಕುಲಕರ್ಣಿ ಅವರು. ನಮ್ಮ ಮಿಕ್ಕು ಚಹಾ ಕುಡ್ಲಿಕ್ಕತ್ತೀವಿ. ಕೈ ಆಗ್ಯದ ಅಂತ ಕೇಸ ನಮ್ಮ ಚಿಕ್ಕು ಕುಡ್ದಿಲ್ಲ ನೋಡ್ರಿ. ಚಹಾ ಇಟ್ಬಿಟ್ಟ ನೋಡ ಬಿಸ್ಕಿಟ್ ತಿಂದ ನೋಡ್ರಿ. ನಮ್ಮ ಮಿಕ್ಕು ಕರಿ ಚಾ ಮಾಡ ಫುಲ್ ಕುದಿಸ್ಬಿಟ್ಟಾನ ಅದಕ್ಕೆ. ಪಪ್ಪ ಮತ್ತು ಮಮ್ಮಿ ಅಕ್ಕಿ ಮತ್ತು ಹಾಲು ತೊಗೊಳಕ್ಕೆ ಬಂದಾರ. ನಾವು ಒಬ್ಬನೇ ಮನ್ಯಾಗನ ಹೋಮ್ವರ್ಕ್ ಮಾಡತ್ತ. ಹಾಲು ಅಕ್ಕಿ ಎಲ್ಲ ತೊಗೊಳಕ್ ಬಂದೀವಿ. ಮಮ್ಮಿ ಇಲ್ಲಿಗೆ ಚಿತ್ರಾನ್ನ ಮಾಡಿ ಏನೇ ತೊಗೊಂಬಂದ್ರೆ ನೋಡ್ರಿ. ಅಕ್ಕಿ, ಸೋಯಾಬೀನ, ಉಳ್ಳಾಗಡ್ಡಿ, ಟಮಾಟ್ಯ, ಮೆಣಸಿಕಾಯಿ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಇದು ಸಾರಿ ಪುದೀನ, ಉಳ್ಳಾಗಡ್ಡಿ, ಇದು ಆಲೂಗಡ್ಡಿನೂ ತೊಗೊಂಡು ನೋಡ್ರಿ. ಏನು ಮಾಡ್ತೀನಿ ಇನ್ನು ಮಸಾಲೆ ನೋಡ್ರಿ ಹಾಕ್ಬೇಕು. ಈಗ ಪಟ್ಟಂತ ಪಾಣೆ ಮಾಡ್ಕೊತ ನೋಡ್ರಿ ಫ್ರೆಂಡ್ಸ್. ಈಗ ಮಸ್ತ್ ಅನ್ನತ್ತೆ. ಈಗ ಚಿತ್ರಾನ್ನ ಮಾಡಕತ್ತೀನಿ ನೋಡ್ರಿ. ನಾ ಈಗ ಊಟ ಮಾಡತ್ತೀವಿ. ಮಜ್ಜಿಗೆ, ಮೊಸರ, ಹಿಂಡಿ ಮತ್ತಂದ್ರೆ ಚಿತ್ರಾನ್ನ ಮಾಡ್ಕೊಂಡಿ ನೋಡ್ರಿ ಫ್ರೆಂಡ್ಸ್. ನಾ ಈಗ एकदम खतरनाक ಊಟ ಮಾಡ್ತೀರಿ ಮಾಡಲ್ರು ನೋಡ್ರಿ. ಈಗ ಊಟ ಎಲ್ಲ ತಂದಿಟ್ಟಿನಿ. ಈಗ ಮಸ್ತ್ ಅನ್ನತ್ತ. ಇಲ್ಲಿ ನೋಡ್ರಿ ಊಟ ಮಾಡಕ್ ರೆಡಿ ಇಲ್ಲ ನೋಡ್ರಿ ಇವ್ರೀಗ. ನೋಡ್ರಿ ಇದು ಈ ತಿಂಗಳ ಖರ್ಚದ ರೀ ನಮ್ಮದು. ಈ ತಿಂಗಳ ಖರ್ಚ ಅದೇ ಹೇಳತ್ತೀನಲ್ಲ ನಾ. ಮೆಂಟಲ್ ಹಂಗೆ ಮಾಡ್ಕೇಸಿ ಬದನ ಮಾಡೋದು. ಇಷ್ಟೆಲ್ಲ ಖರ್ಚದ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಖರ್ಚದಾಗ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಡೆಲ್ಲಿ ಅಂತ ಸಿಟಿದಾಗ ಎಲ್ಲ ಕಾಸ್ಟ್ಲಿ ಅದ. ಮತ್ತು ಅದ್ರಾಗ ನಿಮ್ಮ ಪಪ್ಪಂದು ಹೋಗ ಬರೋದನ್ನ ಏನು ಜೋಡಿಸಿಲ್ಲ. ಪಪ್ಪಂದು ಹೋಗೋದು ಬರೋದು ಏನು ಜೋಡಿಸಿಲ್ಲ ಏನು ಅದ್ರಾಗ. ಮತ್ತೀಗ ಹಾಲು ಮೊಸರದ ನಮ್ಮ ಮ್ಯಾಗಿನ ಖರ್ಚನ್ನು ಜೋಡಿಸಿಲ್ಲ. ಒಣ ರಾಶನ್ದಷ್ಟೇ ತೊಗೊಂಡಿನ ಅದ್ರಾಗ ನಾ. ಇಲ್ಲ ಅಂದ್ರೆ ಇಷ್ಟು ಖರ್ಚದ ರೀ. ಒಂದು ತಿಂಗಳಿಗೆ
ಅಷ್ಟು ಸಂತೋಷನ ಪೇಮೆಂಟ್ ಇಲ್ಲ, ಅಷ್ಟು ನಮ್ದು ಖರ್ಚ ಅದ. ಕೆಲವ್ರಿಗೆ ಅನ್ನಿಸ್ತದ ಏನು ಮಾಡ್ತಾರೆ ಇವ್ರು ಅಂತ ಕೇಸಿನ. ಅದ್ರಾಗ ಚಿಕ್ಕು ಮಿಕ್ಕುನ್ ಸಾಲಿ ಫೀಸ, ನಮ್ಮ ಮನೆ ರೆಂಟ, ಅವ್ರ ವ್ಯಾನಿಂದು, ಅವ್ರ ಟ್ಯೂಷನ್ದು, ನಮ್ಮದು ರಾಷನ್ ಪಾಣಿ ಇಷ್ಟೆಲ್ಲದು ಅಂದ್ರೆ ಎಲ್ಲ 2 ತಿಂಗಳದ ರೀ ಅದ್ರೊಳಗೆ. ಯಾಕಂದ್ರೆ ಸ್ಯಾಲ್ರಿ ಇದು ಆಗಿತ್ತಲ್ರಿ ಹಂಗಂತ ಕೇಸಿಂದ. ಈಗ ಕಟ್ಟಬೇಕು ರೀ, ನಾವು ಅಷ್ಟು ರೊಕ್ಕನೂ ಕಟ್ಟಬೇಕು. ಮತ್ತು ಇನ್ನು ನಮ್ದು ಮ್ಯಾಗಿನ ತರಕಾರಿ ಇದು, ಹಾಲಿಂದು, ಮೊಸರಿಂದು, ಚಿಕನ್ದು, ಅದರದ್ದು ಇದರದ್ದು ಅವೆಲ್ಲ ಇನ್ನೂ ಬೇರೆ ರೀ ಫ್ರೆಂಡ್ಸ್. ಇಷ್ಟು ಖರ್ಚ ಇರ್ತದೆ ರೀ. ಮತ್ತು ಅಂತಾರ ಇವ್ರದ್ದೆಲ್ಲ ಕುಂತು ಏನು ಮಾಡ್ತಾರೆ, ಏನು ಖರ್ಚದ ಇವ್ರದ್ದು, ಮಸ್ತ್ ತಿಂತಾರೆ, ಉಣ್ತಾರೆ, ಎಂಜಾಯ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಗಂಡ ಹೆಂಡತಿ ಅಂತ ಮಕ್ಕಳು ಅಂತ ಹೇಳ್ತಾರೆ. ಬಾಯಿ ಮುಚ್ಚಂಥ ಕೆಲಸ ಆಗ್ಯೋದಿಲ್ಲ ಹೇಳ್ರಿ ನೋಡಮ್. ನನಗೆ ನೋಡ್ರಿ ಜಗ್ಗಿ ಗರ್ಮಿ ಹತ್ತದ. ಈಗ ಕೂಲರ್ ಹಚ್ಕೊಂಡು ಶಿಸ್ತ ಮಕ್ಕೊಂಡ್ಬಿಡ್ತೀನಿ. ಅಷ್ಟು ನನಗೆ ಮೂಗು ಸಣ್ಣ ಅಲ್ಲತ್ತದ. ಸೊ ವಿಡಿಯೋಗೆ ಈಗ ನಾ ಇಲ್ಲೇ ಎಂಡ್ ಮಾಡತ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತದ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಾ ಈ ಬ್ಲಾಗಿಗೆ ಎಂಡ್ ಮಾಡ್ಲತ್ತೀನಿ. ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವ್ರು ಅನ್ಕೊಂಡು ಬದಕ್ ಬಾಳಮಿ 4 ದಿನ ಜೀವನ ಅದ. ಸೊ ನಾವು ನಿಮ್ಮವರು, ನೀವು ನಮ್ಮವ್ರು ಅನ್ಕೋತಿ ಬ್ಲಾಗಿಗೆ ಎಂಡ್ ಮಾಡತ್ತೀನಿ. ಸೊ ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ.